ವೆಲ್ಕಮ್ ಬ್ಯಾಕ್ ಟು ದಾಕ್ಷುಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ಸೊ ನಾವಿವತ್ತು ಹೊರಟಿದ್ದೀವಿ ಚಿಕ್ಕಮಂಗ್ಳೂರ್ ಆ್ಯಂಡ್ ಈ ಒಂದು ವ್ಲಾಗಲ್ಲಿ ನಾವು ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋದು ವ್ಲಾಗ್ ಆಗಿರುತ್ತೆ. ಐ ಹೋಪ್ ಯು ಗೈಸ್ ಎಂಜಾಯ್. ಇನ್ನು ಎಷ್ಟು ದೂರ ಹೋಗ್ಬೇಕು ಗೈಸ್? ಇದು ಅಡಿಕೆ ತೋಟ ಆ್ಯಂಡ್ ನಾವಿವತ್ತು ನನ್ನ ಫ್ರೆಂಡ್ ಮನೇಲಿ ಸ್ಟೇ ಮಾಡಿದ್ದೀವಿ. ಸೊ ಅವ್ರ ತೋಟದಲ್ಲಿ ಬರ್ತಾ ಇರೋದು. ಆ್ಯಂಡ್ ಯು ಗೈಸ್ ಕ್ಯಾನ್ ಸಿ, ನನಗೆ ಭಯ ಆದರೆ ಇಲ್ಲೆಲ್ಲ ಆಂಟಿ ಕರ್ಕೊಂಡು ಹೋಗ್ತಿದ್ದಾರೆ. ಸಿ, ಗುಬ್ಬಚ್ಚಿ ಇದೆ ಮಮ್ಮಿ. ಎಲ್ಲಿ? ಅಲ್ಲಿ. ಎಷ್ಟು ವರ್ಷ ಆಗೋಯ್ತು ಅದು ನೋಡಿ. ಸಿ, ಲಿಟ್ರಲಿ ಸಖತ್ತಾಗಿದೆ ಗೈಸ್. ನೋಡಿ ಏನು ಸಖತ್ತಾಗಿದೆ. ಆ್ಯಕ್ಚುಲಿ ಇದೆಲ್ಲ ಇವ್ರದ್ದು ಒಂದೇ ತೋಟ ಅಂತೆ, ಫುಲ್ ದೊಡ್ಡದಿದೆ. ಓಕೆನಾ, ನೋಡ್ರಷ್ಟೇ, ಬಟ್ ತೋರಿಸ್ತಿದೆ ನಮಗೆಲ್ಲ ಅಷ್ಟೇ. ನೋಡಿ ಆ ಕಡೆ ಇರೋದೆಲ್ಲ ಅಡಿಕೆ ತೋಟ. ಆ್ಯಂಡ್ ಏನು ಗೊತ್ತಾ ವಿಷಯ ಗೈಸ್, ಅಡಿಕೆ ತೋಟ ಅಂದರೆ ಅಡಿಕೆ ಒಂದು ಮರ ಬೆಳೆಯೋಕ್ಕೆ ಸುಮಾರು 8 ವರ್ಷ ಆಗಬೇಕಂತೆ. ಆ್ಯಂಡ್ ಅದು 80 ಇಯರ್ಸ್ವರೆಗೂ ವ್ಯಾಲಿಡ್ ಇರುತ್ತೆ. ಹಳೇದಾಗ್ತಾ ಆಗ್ತಾ ಆಗ್ತಾ ವಿಲ್ ಗೆಟ್ ಮೋರ್ ಅಡಿಕೆ. ಗೈಸ್ ಈಗ ಟೈಮ್ ಆಯಿತು, ಆ್ಯಕ್ಚುಲಿಯಾಗಿ 6 o'clock ಹೊರಡ್ತಿದ್ದೀವಿ. ಆ್ಯಂಡ್ ದ ತೋಟ ಇಸ್ ತೋಟ ಹಿಂಗ್ ಗೈಸ್, ಸಖತ್ತಾಗಿದೆ. ಓಕೆ ಗೈಸ್, ನಾವಿವಾಗ ಇದ್ದೀವಿ ಅಂದರೆ ಈವ್ನಿಂಗ್ ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ಜಸ್ಟ್ ಹಳ್ಳಿ ಸುತ್ತ ಹೋಗ್ತಾ ಇದ್ದೀವಿ. ಆದರೆ ಹುಳ ಗೈಸ್, ಹುಳ. ನಾನು ಮೊದಲೇ ಸೆನ್ಸಿಟಿವ್ ಸ್ಕಿನ್, ಈ ಥರ ಎಲ್ಲ ಆಗುತ್ತೆ ನೋಡಿ. ಇಟ್ ಹ್ಯಾಪನ್ಸ್. Hello guys, so good morning. This is a day 2 of our trip. ನಾವಿದ್ದೀವಿ ಮುಳ್ಳಯ್ಯನಗಿರಿಯಲ್ಲಿ ಆ್ಯಂಡ್ ದ ವ್ಯೂ ಇಲ್ಲಿಂದಾನೇ ಸಖತ್ತಾಗಿದೆ. ಇನ್ನು ಅಲ್ಲೋದ್ರೆ ಐ ಹೋಪ್ ಸಖತ್ತಾಗಿರುತ್ತೆ ಆ್ಯಂಡ್ ಡಿಸರ್ವ್ ವರ್ತ್ ಎಲ್ಲ ಆಗಿರುತ್ತೆ ಅಂತ ಅನ್ಕೊಳ್ತೀವಿ. ಸೊ ಹೋಗುವ, ಲೆಟ್ಸ್ ಸಿ. ಆ್ಯಂಡ್ ಇಲ್ಲಿಂದ ನಿಮಗೆ ವ್ಯೂ ತೋರಿಸ್ತೀನಿ. ದಿಸ್ ಇಸ್ ಜಸ್ಟ್ ಗೈಸ್, ದಿಸ್ ವ್ಯೂ ಇನ್ಸೇನ್. ಈಗ ನಮ್ಮದು ಬ್ರೇಕ್ಫಾಸ್ಟ್ ಆ್ಯಂಡ್ ಸಿ ದ ವ್ಯೂ ಆ್ಯಂಡ್ ದ ಬ್ರೇಕ್ಫಾಸ್ಟ್ ಸಖತ್ತಲ್ಲ. ಸೊ ಗೈಸ್, ನಾವೀಗ ಮುಳ್ಳಯ್ಯನಗಿರಿಯಲ್ಲಿದ್ದೀವಿ ಆ್ಯಂಡ್ ವ್ಯೂ ಈಸ್ ಗುಡ್ ಬಟ್ ಬಿಸಿಲಿದೆ. ಈಗ ನೀವು ಯಾರ್ಯಾರು ಪ್ಲ್ಯಾನ್ ಮಾಡ್ತಿದ್ದೀರೋ ಬರಬೇಕು ಅಂತ, ಪ್ಲೀಸ್ ಬರಬೇಡಿ. ಟ್ರೈ ಟು ಕಮ್ ಇನ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ನಾನು ಲಾಸ್ಟ್ ಮುಳ್ಳಯ್ಯನಗಿರಿಗೆ ಬಂದಿದ್ದು ಅಕ್ಟೋಬರಲ್ಲಿ. ವೆರಿ ಬ್ಯಾಡ್, ಬೇಜಾರಾಗ್ತಿದೆ ಗೈಸ್. ಎಷ್ಟು ಬಿಸಿಲಿದೆ ಇಲ್ಲೆಲ್ಲ. ಬಿಸ್ಲಿಸ್ ಬಿಸ್ಲಿಂಗ್ ಬಟ್ ಮಾನ್ಸೂನ್ ಈಸ್ ನಾಟ್ ಮಾನ್ಸೂನಿಂಗ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಥರ ಹೇಳೋಕ್ಕಾಗಲ್ಲ ಗೈಸ್. ಆ್ಯಕ್ಚುಲಿ ಕಂಪೇರಿಟಿವ್ಲಿ ಇಲ್ಕಿಂತ ಕೇರಳನೇ ಚೆನ್ನಾಗಿದೆ. ಕೇರಳದಲ್ಲೇ ಫುಲ್ ಫಾಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಟ್ ಇನ್ನು ಚಿಕ್ಕಮಂಗ್ಳೂರು ಈಸ್ ನಾಟ್ ಚಿಕ್ಕಮಂಗ್ಳೂರಿಂಗ್ ಅಷ್ಟು. ಸೊ ಹಾಯ್ ಗಾಯ್ಸ್, ನಾವಿದ್ದೀವಿ ಈಗ ನಮ್ಮ ಹೋಮ್ ಸ್ಟೇಯಲ್ಲಿ ಆ್ಯಂಡ್ ಬಂದು ರೆಸ್ಟ್ ಮಾಡಿಬಿಟ್ವಿ. ಸೊ ಯಾವುದೇ ಥರ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಔಟ್ಫಿಟ್ ಚೇಂಜ್ ಮಾಡಿದ್ದೀನಿ. ಸೊ ಈಗ ಯಾವ್ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ದಿಸ್ ಇಸ್ ವಾಟರ್ ಟೆಂಪಲ್ ಗೈಸ್. ಇದು ದೇವಿರಾಮ ಟೆಂಪಲ್ ಅಂತ. ನಾವು ಇಲ್ಲಿಗೆ ಬಂದಿದ್ದೀವಿ. ಅನ್ಫಾರ್ಚುನೇಟ್ಲಿ ಟೆಂಪಲ್ ತೆಗ್ದೇ ಇಲ್ಲ. ಟೆಂಪಲ್ ತೆಗೆದು 5 o'clock. ನಾವು ಬಂದಿರೋದು 4 o'clock. ವೆರಿ ಬ್ಯಾಡ್ ಟೈಮಿಂಗ್ಸ್. ಆ್ಯಕ್ಚುಲಿ ಚಿಕ್ಕಮಂಗ್ಳೂರಲ್ಲಿ ಇವತ್ತು ಬೆಳಗ್ಗೆಯಿಂದ ಬರೀ ನಸಿಬೆ ಗೈಸ್, ಯಾವುದೂ ನೀಟಾಗಿ ಆಗ್ತಾಯಿಲ್ಲ. ಆ ಫಾಲ್ಸ್ಗೆ ಹೋದ್ವಿ, ಆ ಫಾಲ್ಸ್ ನೋಡಿದ್ರೆ ಹಾಗೆ, ಮುಳ್ಳಯ್ಯನಗಿರಿ ನೋಡಿದ್ರೆ ಹಾಗೆ, ಟೆಂಪಲ್ ನೋಡಿದ್ರೆ ಹೀಗೆ. ವೈ ದಿಸ್ ಹ್ಯಾಪನ್ಸ್, ಬಟ್ ಇಟ್ಸ್ ಓಕೆ. ಆ್ಯಂಡ್ ನನ್ನ ಪೂರ ಔಟ್ಫಿಟ್ ನೋಡಿ ಗೈಸ್. ದಿಸ್ ಇಸ್ ಅ ಬಾಡಿ ಕಾನ್ ನಾನು ಮಾಡಿರೋದು. ಜುಗಲ್ ಬಂದಿ ಮಾಡಿದ್ದೀನಿ. ಜುಗಲ್ ಬಂದಿ
ಸೊ ಗೈಸ್ ನಾವಿದ್ದೀವಿ ಹಿರೇಕೊಳಲೆ ಲೇಕ್ ಅಲ್ಲಿ ಆ್ಯಂಡ್ ಹಿರೇಕೊಳಲೆ ಕೊಳಲೆ ಓಕೆನಾ. ಸೊ ಹೆಂಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಜಾಸ್ತಿ ಆಡ್ತಾರೆ ಗೈಸ್. ನನ್ನ ಜೊತೆಲಿರೋರು ತುಂಬ ಜಾಸ್ತಿ ಆಡ್ತಾರೆ. ಎಲ್ರದ್ದು ಬರೀ ಆ್ಯಕ್ಷನ್ಸ್, ಓವರ್ ಆ್ಯಕ್ಷನ್ಸ್. ಸಿ ಗೈಸ್, ಇದೆ ಲೇಕ್ ನೋಡಿ, ಇಷ್ಟು ದೊಡ್ಡ ಲೇಕ್ ಇದು. ದಿಸ್ ಆಲ್ ದ ಲೇಕ್ ಆ್ಯಂಡ್ ದ ವೀವ್ ಆಫ್ ಹಿರೇಕೊಳಲೆ ನೋಡಿ, ಚಂದ ಇದೆಲ್ಲ. ನಾ ಹೆಂಗಿದ್ದೇನೆ. ದಿಸ್ ಇಸ್ ಮೈ ಪೂರಾ ಔಟ್ಫಿಟ್ ಗೈಸ್. ಹಾಯ್ ಗೈಸ್, ಸೊ ದಿಸ್ ಇಸ್ ಡೇ 2 ಆಫ್ ಆರ್ ಟ್ರಿಪ್ ಆ್ಯಂಡ್ ನಾವಿದ್ದೀವಿ ಈಗ ಕೆಮ್ಮಣ್ಗುಂಡಿಯಲ್ಲಿ. ಸೊ ನಾವಿದ್ದೀವಿ ಕೆಮ್ಮಣ್ಗುಂಡಿಯಲ್ಲಿ ಆ್ಯಂಡ್ ವ್ಲಾಗ್ ಬೆಳಗ್ಗೆಯಿಂದ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಬೆಳಗ್ಗೆಯಿಂದ ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿಲ್ಲ. ಒಂದೇ ಒಂದು ಕಲದ್ಗಿರಿ ಟೆಂಪಲ್ಗೆ ಹೋಗಿದ್ವಿ, ಅಲ್ಲಿ ನೀರು ಇರಲಿಲ್ಲ, ಡಿಸಪಾಯಿಂಟ್ಮೆಂಟ್. ಆದರೆ ಈಗ ನಮಗೋಸ್ಕರ ದೇವರು ಮಳೆ ಬೀಳ್ಸಿದ್ದಾರೆ. ಸೊ ನಿಮಗೆ ವ್ಯೂ ಹೆಂಗಿದೆ ಅಂತೆಲ್ಲ ತೋರಿಸ್ತೀನಿ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ 5 ಪ್ಲೇಸಸ್ನ ಕವರ್ ಮಾಡ್ಬೋದು. ಅದಕ್ಕೆ 120 rupees ಪರ್ ಕಾರ್, ನಾಟ್ ಫಾರ್ ಪಾರ್ಸಲ್. ನೋಡಿ ಸುಸ್ವಾಗತ. ಗವರ್ಮೆಂಟ್ ಆಫ್ ಸೊ ಗೈಸ್, ನಾವಿದ್ದೀವಿ ಕೆಮ್ಮಣ್ಗುಂಡಿಯಲ್ಲಿ ಆ್ಯಂಡ್ ದ ವ್ಯೂ ವಾಸ್ ಇನ್ಸೇನ್. ಎಲ್ಲಿ ನೋಡಿದ್ರು ಮೌಂಟೇನ್ಸ್ ಆ್ಯಂಡ್ ನಮ್ಮ ಇದಕ್ಕೆ ಇವತ್ತು ಫಾಗ್. ಏನೇನು ಎಕ್ಸ್ಪೆಕ್ಟ್ ಮಾಡಿದ್ರು ಟ್ರಿಪ್ಪಲ್ಲಿ A to Z ಎಲ್ಲ ಕೂಡ ಇದೆ. ಐ ಆಮ್ ಹ್ಯಾಪಿ. ನೋಡಿ ಗೈಸ್, ನಾವಿವಾಗ ಝೀ ಪಾಯಿಂಟ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಸಿ ಆಲ್ಮೋಸ್ಟ್ 1.5 ಕಿಲೋಮೀಟರ್ ನಡೆದಿದ್ದೀವಿ. ಇನ್ನು 1.5 ಕಿಲೋಮೀಟರ್ ಇದೆ ನಡೆಯೋದು. ಆರಾಮ್ಸೆ ನಡಿಬೋದು. ಆ್ಯಂಡ್ ನಿಮಗೆ ಟ್ರಕ್ ಮಾಡ್ತಾ ಫಾಲ್ಸ್ ಕೂಡ ಇದೆ. 2 ಫಾಲ್ಸ್ ಇದೆ. ನಾವು 2 ಫಾಲ್ಸ್ನ ದಾಟ್ಕೊಂಡು ವಿ ಆರ್ ಎಂಜಾಯಿಂಗ್ ದಿಸ್ ವೇವ್. ನೀವು ಇಲ್ಲಿಗೆ ಬಂದಾಗ ಇದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ 150 rupees ಪರ್ ಪರ್ಸನ್ ಚಾರ್ಜ್ ಇರುತ್ತೆ. ಏನಂತೀರಾ? ಈ ಫಾರೆಸ್ಟ್ ಅಲ್ಲಿ ಮಾತಾಡಿದ್ರೆ ಸೆಲೆಕ್ಟ್ ಹೋಗಿ. So thank you so much for watching. I hope you guys are enjoyed the video. And last ವಿಡಿಯೋದಲ್ಲಿ ಹೇಳ್ದಂಗೆ ಚಿಕ್ಕಮಂಗ್ಳೂರು ವಿಡಿಯೋ ಬರುತ್ತೆ, ನೀವು ಎಂಜಾಯ್ ಮಾಡ್ತೀರಾ ಅಂತ. ಐ ಹೋಪ್ ಯು ಗೈಸ್ ರಿಯಲಿ ಎಂಜಾಯ್ಡ್ ದ ವಿಡಿಯೋ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇನ್ನು ಟ್ರಾವೆಲಿಂಗ್ ಮಾಡ್ತಾನೆ ಇರ್ತೀನಿ ನಿಮ್ಮ ಆಶೀರ್ವಾದದಿಂದ. ಸೊ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗುವ. ಬೈ ಗೈಸ್.